About 1,000 odd mud and wooden dolls will be exhibited at the hall of Shara Mahaganapati Temple from Thursday 25th of September to the 4th of October by Nammavara residents of Old Mysore, said Mr. Gururaj addressing a press meet at the Press Club of Hikkabavan in Mangalore. ದಸರಾ ಬೊಂಬೆ ಪ್ರದರ್ಶನವನ್ನು ಶರವು ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ 25ನೇ ತಾರೀಕಿನಿಂದ ವಿಜಯದಶಮಿ ತನಕ ಅಂದರೆ ಅಕ್ಟೋಬರ್ 4ನೇ ತನಕ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೇವೆ. ನಮ್ಮವರು ಸಂಘ ಬಹುಶಃ ತಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹಳೆ ಮೈಸೂರಿನ ಪ್ರಾಂತಗಳು ಅಂದ್ರೆ ಮೈಸೂರು ಅರಸರ ಆಡಳಿತಕ್ಕೆ ಒಳಪಟ್ಟಂತ ಜಿಲ್ಲೆಗಳಾದಂಥ ಬೆಂಗಳೂರು, ಮೈಸೂರು, ಕೋಲಾರ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಚಿತ್ರದುರ್ಗ, ಮಡಿಕೇರಿ, ಚಾಮರಾಜನಗರ ಈ ಎಲ್ಲ ಪ್ರಾಂತ್ಯಗಳಿಂದ ಮಂಗಳೂರಿಗೆ ಒಂದ ಉದ್ಯೋಗಾರ್ಥವಾಗಿ ಅಥವಾ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಮಂಗಳೂರಿಗೆ ಬಂದು ಇಲ್ಲೇ ನೆಲೆಕಂಡಂತ ಒಂದು ವಿಪುಲ ಕುಟುಂಬಗಳ ಒಂದು ಸಂಘಟನೆಯೇ ನಮ್ಮವರು ಅಂತ ಒಂದು ಸಂಘಟನೆ. ತಮಗೆಲ್ಲ ತಿಳಿದ ಹಾಗೆ ಈ ಕರಾವಳಿ ಜಿಲ್ಲೆಯಲ್ಲಿರುವಂತಹ ಅನೇಕ ಹಬ್ಬ ಹರಿದಿನಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಪದ್ಧತಿಗಳು ಇದೆಲ್ಲ ಹಳೆ ಮೈಸೂರು ಕಡೆ ಇಲ್ಲ, ಕೆಲವು ತುಂಬಾ ಇಲ್ಲ. ಹಾಗೆ ಹಳೆ ಮೈಸೂರು ಕಡೆ ಇರುವಂತಹ ಸಂಪ್ರದಾಯಗಳು, ಪದ್ಧತಿಗಳು ಕರಾವಳಿ ಜಿಲ್ಲೆಗಳಲ್ಲಿ ಇಲ್ಲ. ಅದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ದಸರಾ ಸಂದರ್ಭದಲ್ಲಿ ಪ್ರತಿ ಮನೆಗಳಲ್ಲಿ ಹಳೆ ಮೈಸೂರಿನ ಜಿಲ್ಲೆಗಳಲ್ಲಿ ಏನು 10 ದಿನಗಳ ಕಾಲ ಪಾಡ್ಯದಿಂದ ವಿಜಯದಶಮಿ ತನಕ ಬೊಗಲುಳಿರುವಂತಹ ಪದ್ಧತಿ ಇದೆ. ಆ ಪದ್ಧತಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇದೆ. ಸೊ ಈ ನಮ್ಮವರು ಸಂಘ ಇಲ್ಲಿ ಬಂದು 17ನೇ ವರ್ಷ ಇದೆ. ಸುಮಾರು 8 ವರ್ಷಗಳಿಂದ ಈ ಒಂದು ಶ್ರೀಮಂತ ಪರಂಪರೆಯನ್ನು ಮನೆಗಳಲ್ಲಿ ಬೊಂಬೆ ಇರುವಂತಹ ಒಂದು ವಿಶಿಷ್ಟ ಸಂಪ್ರದಾಯವನ್ನ ಕರಾವಳಿ ಜನತೆಗೂ ಪರಿಚಯ ಮಾಡಿಕೊಟ್ಟಿರುವ ಉದ್ದೇಶದಿಂದ ಕಳೆದ 8 ವರ್ಷಗಳಿಂದ ಮಂಗಳೂರಿನಲ್ಲಿ ನಾವು ದಸರಾ ಬೊಂಬೆ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಆರಂಭದ ವರ್ಷಗಳಲ್ಲಿ ನೆಲ್ಲಿಕೆರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇರ್ತಾ ಇದ್ವಿ. ಇಲ್ಲಿ ಜಾಗದ ಕೊರತೆ ಆಯಿತು. ಈಗ ಶ್ರೀ ಶರವು ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಇದು ಏರ್ಪಾಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 1,000ಕ್ಕೂ ಮಿಕ್ಕಿ ಬೊಂಬೆಗಳನ್ನ ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಈ ಪುರಾಣ ಈ ಎಲ್ಲ ಕಥೆಗಳಲ್ಲಿ ಬರುವಂತ ಸನ್ನಿವೇಶ ಸಂದರ್ಭಕ್ಕೆ ತಕ್ಕಂತೆ ಬೊಂಬೆಗಳನ್ನು ಜೋಡಿಸಿರುವಂತಹ ಒಂದು ಶ್ರೀಮಂತ ಪದ್ಧತಿ. ಇದನ್ನ ಇಲ್ಲಿ ಈ 1,000 ಬೊಂಬೆಗಳ ಮೂಲಕ ನಾವು ಪ್ರದರ್ಶನವನ್ನು ನೀಡ್ತಾ ಇದ್ದೇವೆ. ನವರಾತ್ರಿ ಅಂದ್ರೆ 9. ಹಾಗೆ ನವರಾತ್ರಿ ಅರ್ಥಭಾಗಕ್ಕೆ 9 ಮೆಟ್ಟಲು 9 ಸ್ಟೆಪ್ಗಳಲ್ಲಿ ಈ ಬೊಂಬೆಗಳನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೇವೆ. ಮೊದಲನೇ ಮೆಟ್ಟಿನಲ್ಲಿ ಮೈಸೂರು ಹಳೆ ಪ್ರಾಂತ್ಯದಲ್ಲ, ಮೈಸೂರು ಅರಸರ ಆಡಳಿತಕ್ಕೆ ಒಳಪಟ್ಟಂತಹ ಈ ಜಿಲ್ಲೆಗಳು. ಹಾಗಾಗಿ ಅರಸರೇ ಪ್ರತ್ಯಕ್ಷ ದೇವಸ್ಥಾನ. ಸೊ ಹಾಗಾಗಿ ಮೈಸೂರು ಅರಸರ ಅಂದ್ರೆ ಪಟ್ಟದ ರಾಜರಾಣಿಯರ ಬೊಂಬೆಗಳನ್ನ ಮೊದಲನೇ ಸ್ಟೆಪ್ಪಲ್ಲಿ ಇಟ್ಟು ನಂತರದಲ್ಲಿ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೊಂಬೆಗಳನ್ನ ಜೋಡಿಸಿರುವಂತಹ ಪದ್ಧತಿ ಇದೆ. ಇಷ್ಟೇ ಅಲ್ಲ, ಜೊತೆ ಈ 10 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಂಜೆ 6:30ರಿಂದ 8 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಇದ್ದೇವೆ. Lions Club of Lalbagh in association with Dumbbell Friends had organized the blood donation camp at the St. Tiffany Hospital Blood Bank on Sunday 21st of September. Dr. Shankram Shetty inaugurated the camp by lighting the lamps together with other prominent personalities. The president of Lions Club of Lalbagh, Lion Narasimha, welcomed the gathering. Lions ಜಿಲ್ಲೆಯ ಮಾಜಿ ಜಿಲ್ಲಾ ಗವರ್ನರ್ ಆದ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಾವು ರಕ್ತದಾನ ಶಿಬಿರವನ್ನು ಡಂಬೆಲ್ ಫ್ರೆಂಡ್ಸ್ನವರು ಪ್ರತಿ ವರ್ಷವೂ ಆಚರಿಸ್ತಾ ಇದ್ರು. ಈ ವರ್ಷವೂ ಕೂಡ ನಮ್ಮ ಜೊತೆಯಲ್ಲಿ ಆಚರಿಸಿ ಅಂತ ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿ ಆಗಮಿಸಿದ ಅಧ್ಯಕ್ಷರಾದ ರವಿರಾಜ್ ಜಿ ಅವರು ಕೂಡ ಇಲ್ಲಿ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರನ್ನು ಆತ್ಮೀಯವಾಗಿ ಸ್ವಾಗತ. ಡಂಬೆಲ್ ಫ್ರೆಂಡ್ಸ್ನವರಿಗೆ ರಕ್ತದಾನ ಮಾಡಲು ಸ್ಫೂರ್ತಿ ಅಂತ ಹೇಳಿದ್ರೆ ಮಾಜಿ ಕಾರ್ಪೊರೇಟರ್ ಆದ ಪದ್ಮನಾಭ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ. Dr. Shankram Shetty, together with Lions President Lion Narasimha Bhatt, Dumbbell Friends President Harish, ex-corporator Padmanabh Anand, District Coordinator MJF Lion Agil Rodriguez, Convener Dr. Priya, College Club President Lion Asha,
Sant Sadashiv Hegde and others inaugurated the program by lighting the lamp and addressed the gathering. ಎಲ್ಲ ದಾನಗಳಿಗಿಂತ ನಾವೀಗ ಜೀವದಾನ ಮಾಡ್ತೇವೆ, ಕಿಡ್ನಿ ದಾನ ಮಾಡ್ತೇವೆ. ಈಗ ಅದು ಬ್ರೈನ್ ಒಂದು ಬಿಟ್ಟರೆ ಎಲ್ಲ ಒಂದು ಅಂಗಾಂಗವನ್ನು ಈಗ ದಾನ ಈಗ ಕಳೆದು ಹೋದ ಕಾಲನ್ನು ನಾವು ಕೂಡಿಸಿಕೊಡ್ಬಹುದು. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿದ ಸಾಧಾರಣ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಮೆರಿಕದಲ್ಲಿ ಸಾಧಾರಣ 7-8 ವರ್ಷ ಬರುತ್ತೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಆದ್ರೆ ಅದು ಒಂದು ಜೀವ ಬದುಕುವುದು ಬಹಳ ಕಷ್ಟ. ಇದು ಆಕ್ಸಿಡೆಂಟ್ ಆಗಿ ಒಬ್ಬ ರಕ್ತ ಇಲ್ಲದೆ ಸಾಯುವುದು ಬಹಳ ಒಂದು ವಿಷಯ. ಅಂತ ಪರಿಸ್ಥಿತಿ ನಾವು ದಿವಸಾಗ್ಲೂ ನೋಡ್ತೇವೆ. ಯಾರಾದ್ರೂ ಆಕ್ಸಿಡೆಂಟ್ ಆಗುವಾಗ ಒಟ್ಟಿಗೆ ಯಾರು ಇರುವುದಿಲ್ಲ, ಯಾರಾದ್ರೂ ಒಬ್ಬರು ದಾರಿಯಲ್ಲಿ ಬಂದವರು ಅವರನ್ನು ಆಸ್ಪತ್ರೆಗಾಗಿ ಹೋಗಿಬಿಡ್ತಾರೆ. ಆಗ ರಕ್ತ ಸಿಗುವುದಿಲ್ಲ, ಬಹಳಷ್ಟು ಬರ್ತಾರೆ. ಅಂತ ಪರಿಸ್ಥಿತಿಯನ್ನು ಬಯಸಿಕೊಂಡು ಮಂಜುನಾಥವರು, ಫ್ರೆಂಡ್ಸ್ ಕ್ಲಬ್ದವರು, ಲಯನ್ಸ್ ಕ್ಲಬ್ ಎಲ್ಲರೂ ಈ ಶ್ರೇಷ್ಠ ಒಂದು ದಾನವನ್ನು ನೀಡುತ್ತಿರುವುದು ನಿಜವಾಗಿ ಎಲ್ಲರಿಗೂ ಒಂದು ಕರ್ತವ್ಯ. ಒಂದು ಸೊ ದೇವರು ತಮಗೆಲ್ಲರಿಗೂ ಒಳ್ಳೇದು ಮಾಡಿ ನಾವು ಈ ದಾನ ಮಾಡಿದವರಿಗೆ ಒಂದು ಕಾರ್ಡನ್ನು ಕೊಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಯಾರು ರಕ್ತದಾನ ಮಾಡ್ತಾರೋ ಅವರ ರಿಲೇಟಿವ್ಸ್ ಫ್ರೆಂಡ್ಸ್ ಅರ್ಜೆಂಟ್ ಬ್ಲಡ್ ಬೇಕಾದರೆ ನಮ್ಮ ಹತ್ರ ಇಲ್ಲಾದ್ರೂ ಬೇರೆ ಕಡೆಯಿಂದ ಖರ್ಚು ಕೊಡುವಂತ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ. ನಮ್ಮೆಲ್ಲರ ಲೈನ್ಸ್ ಅವರು ಬಹಳಷ್ಟು ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ಆದ್ರೆ ಇದನ್ನು ಎಲ್ಲರೂ ಒಟ್ಟುಗೂಡಿ ಮಾಡುವಂತ ಕೆಲಸ, ಒಬ್ಬರು ಮಾಡುವಂತ ಕೆಲಸ. ಒಬ್ಬರು ಕ್ಯಾಪ್ಟನ್ ಇರ್ತಾರೆ, ಅವರಾಗಿದವರು ಈ ಕ್ಯಾಪ್ಟನ್ ಒಟ್ಟಿಗೆ ನಾವು ಒಟ್ಟುಗೂಡಿ ಹೋಗುವುದು ನಮ್ಮ ಕೆಲಸ. Later the blood donation took place. The President, Lionel Narasimha Sheth, and Dr. Shantram Shetty spoke to our reporters. ತುಂಬಾ ಜೀವ ಉಳಿಸಿದಂತ ಒಂದು ಭಾವನೆ ತುಂಬಾ It's a great service by the Lions or Friends Club or by the corporates, anyone who is involved, because people get together to help another person who is in distress. It may be cancer, it may be any other disease, but accident, as you know, the accident is the second greatest killer in our country. Whereas in the Western world it is the fourth or fifth. Heart disease ಆದ ಮೇಲೆ ಬೇರೆಲ್ಲ ಡಿಸೀಸ್ ಆದ ಮೇಲೆ ಆಕ್ಸಿಡೆಂಟ್ ಬರುವುದು ಅಮೆರಿಕದಲ್ಲಿ 5ನೇ. ಆದರೆ ನಮ್ಮ ದೇಶದಲ್ಲಿ 2ನೇ ಕಿಲ್ಲರ್ ಅಂದ್ರೆ ಅದು ಆಕ್ಸಿಡೆಂಟ್. ಹಾಗಾಗಿ ನಮ್ಮ ಟೈಪ್ ಆಫ್ ರೋಡ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ವೆಹಿಕಲ್ಸ್ ಆಗಲಿ ಇದಕ್ಕೆಲ್ಲ ಕಾರಣೀಭೂತರಾಗ್ತದೆ. ಹಾಗಾಗಿ ಆಕ್ಸಿಡೆಂಟ್ ಯಾರಿಗೆ ಯಾವಾಗ ಆಗ್ತದೆ ಅಂತ ಹೇಳಲಿಕ್ಕಾಗುತ್ತಿಲ್ಲ. ಅಟ್ಲೀಸ್ಟ್ ಹಾರ್ಟ್ ಪೇಷಂಟಿಗೆ ಸ್ವಲ್ಪ ಆದ್ರೂ ಟೈಮ್ ಇರ್ತದೆ. ಕೆಲವು ಸರ್ತಿ ಅಂದ್ರೆ ಗೊತ್ತಿರ್ತದೆ, ಡಯಾಬಿಟೀಸ್ ಇರ್ಬೋದು, ಬೇರೆ ಯಾವ ಕಾಯಿಲೆ ಸ್ವಲ್ಪ ಆದ್ರೂ ಟೈಮ್ ಇರ್ತದೆ. ಇದಕ್ಕೆ ಟೈಮೇ ಇರುವುದಿಲ್ಲ. ಎಲ್ಲಿಯಾದ್ರೂ ಗೊತ್ತಿಲ್ಲದ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ತಂದಾಗ ಓನ್ಲಿ ಥಿಂಗ್ ವಿಚ್ ಸೇವ್ಸ್ ಇಸ್ ಬ್ಲಡ್. ಮೆಸೇಜ್ ಟು ದ ಸೊಸೈಟಿ. ಮೆಸೇಜ್ ಟು ದ ಸೊಸೈಟಿ ದಟ್ ವಿ ಶುಡ್ ಕಮ್ ಫಾರ್ವರ್ಡ್. ಕೆಲವರು ಸಾಧಾರಣ 100-150 ಸರ್ತಿ ಡೊನೇಟ್ ಮಾಡಿದವರು ಇದ್ದಾರೆ. ಅದು ಹಾಗಾಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಒಬ್ಬರು ಒಂದ್ಸರ್ತಿ ಕೊಟ್ರೆ ಹಲವಾರು ಜೀವವನ್ನು ಉಳಿಸಬಹುದು. ಈಗದ ಪರಿಸ್ಥಿತಿಯಲ್ಲಿ ನಮ್ಮ ಇಡೀ ದೇಶ ನೋಡಿದ್ರೆ ಸಾಧಾರಣ ನಮ್ಗೀಗ 1 ಲಕ್ಷಕ್ಕಿಂತ ಹೆಚ್ಚು ರಕ್ತ ಬೇಕಾಗ್ತದೆ. ಹಾಗಿದ್ರೆ ನಮ್ಗೆ ಸಿಗುವುದು ಮಾತ್ರ ಒಂದು 30,000-40,000. ಹಾಗಾಗಿ
70,000 ಜನ ಸ್ಪರ್ಧಾಗ್ತಾ ಇರ್ತಾರೆ ಬೇರೆ ಬೇರೆ ಕಡೆ. ಅದನ್ನು ನಿವಾರಿಸಲು ನಾವೆಲ್ಲರೂ ಒಟ್ಟುಗೂಡಿ ಒಂದು ಯೋಜನೆಯನ್ನು. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. The mobile banking, mobile van and various other facilities of STDCC Bank were inaugurated by the chairman, Dr. M. N. Rajendra Kumar, together with NABARD officials, Mr. Chinsal and other prominent personalities. Mr. Kumar and Mr. Chinsal spoke on the occasion.
ಜಿಂದಾಲ್ ಅವರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಗವರ್ನರ್ ರಾಜೇಂದ್ರ ಕುಮಾರ್ ಅವರು ಹಾಗೂ ಎಲ್ಲ So this has been designing on the basis of experience we have in the earlier mobile bank. ಅಲ್ಲಿಂದ ಮಾಡಿ ಡೆಪಾಸಿಟ್ ಮಾಡುವಂತ ಒಂದು ಅಕೌಂಟ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಅವನ ಖಾತೆಗೆ ಡೆಪಾಸಿಟ್ ಮಾಡುವಂತ ಒಂದು ಮೆಥಡ್ ಹಾಗೂ ನಗದು ಡೆಪಾಸಿಟ್ ಮಾಡುವಂತ ಈ ತರದ 2 ಡೆಪಾಸಿಟ್ ಮಾಡುವಂತ ಮಿಷನ್ಗಳನ್ನು ನಾವು ಇವತ್ತು ನಮ್ಮ ಶಾಖೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಾವು ನಮ್ಮ ಜಿಲ್ಲೆಯ ಬ್ಯಾಂಕ್ಗಳ ತವರೂರು, ವಾಣಿಜ್ಯ ಬ್ಯಾಂಕ್ಗಳ ತವರೂರು ಅನ್ನುವಂತ ಎಲ್ಲವೂ ಹೇಳ್ತೇವೆ. ಆದ್ರೆ ಅವರ ಜೊತೆಗೆ ನಾವು ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಅವರಿಗಿಂತ ಮಿಗಿಲಾದ ಸೇವೆಯನ್ನು ನಾವು ಕೊಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಹೊಸ ಜನರ ಸೇವೆಯನ್ನು ಕೊಡಲಿಕ್ಕೆ ಬದಲಾಗಿಸಿಕೊಂಡು ಅದನ್ನು 2 ಚೆಕ್ ಡೆಪಾಸಿಟ್ ಮತ್ತು ಕ್ಯಾಶ್ ಡೆಪಾಸಿಟ್ ನ ವಿಷಯವನ್ನು ಕೂಡ ಜಿಆರ್ಸಿವರು ಹಾಗೂ ನಮ್ಮೆಲ್ಲ ಗ್ರಾಹಕರು ಇವತ್ತು ಬಹಳ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಿದ್ದಾರೆ, ನಿರ್ದೇಶಕರಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ನಮ್ಮ ಮನುಷ್ಯರು ಮೋಹನವರು ಹೊಸ ಗ್ರಾಹಕರು ಬಂದಿದ್ದಾರೆ. ಎಲ್ಲ ಗ್ರಾಹಕರು ಇದನ್ನು ನೋಡಬೇಕು, ಇದರ ವಿಶೇಷತೆ ಏನು ಅನ್ನುವಂತ ತಿಳ್ಕೊಳ್ಳೋಸ್ಕರ ಬಂದಿದ್ದಾರೆ. But the enthusiasm of the bank, it makes me so good because now you see that it's almost like a plant on fish. It got an ATM, it got 2 officers who can transact as soon as the branch manager pays. So now, whenever the bank goes to any of the villages and stops at some place, they can do all the business on this. Now, only in Kerala there was a branch on board. Many of you might have heard. There is a backwater, there is a branch which is on board. They also have an ATM and they also have something, but the branch and leaves here is going to do much more business than any other kind of a thing. So, this particular initiative of the Rajindra is very good, and we wish that they should have 1 or 2 more vans. If Nabad also gives it, actually that will be a fantastic thing there. And the other one is with regard to that cash counting machine and the check accuracy machine, because it was there for quite some time, almost for the past 10 years, there were a lot of experiments going on, whether the checks can be given, cash can be given. And the experiments were not very successful, but now the technology is so perfect in the CBS that has come to all the time. So now you have seen that entire thing that you just put that note, then it can count and give you the receipt. You just put that check. It not only truncates the check, take a copy of that check along with the receipt so that tomorrow evening in case of a dispute, you can go to the bank and take it. So, it is as good as going to the bank function. Now our endeavor is banks should expand in the number of branches to do the loan business, and bank customers should not go to the branch to do the just maybe cash transaction, so that they can use the technology much better. So that's why now all these 3 kind of things, because today it's ATM and also these 2 machines are there in head office, and I wish in the years to come these machines should be there everywhere. And already I made a plan, and last time when we were inaugurating the 81st branch of this bank, the state-level meet of Congress Party Labour Division has been convened on Saturday morning, the 27th of September, at the Congress Office, Mangalore, which will be inaugurated by Honorable Minister Srimati Ramanathan Rai. Said Mr. Shiv Kumar Kavachar, addressing a press meet at the Press Club of the Government in Mangalore. ಶನಿವಾರ ಗಂಟೆ ಬೆಳಿಗ್ಗೆ 10:00 ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಕೆಪಿಸಿಸಿ ಕಾರ್ಮಿಕ ಬಳಗದ ಪದಾಧಿಕಾರಿಗಳ ಸಭೆ ಹಾಗೂ ಜಿಲ್ಲಾ ಕಾರ್ಮಿಕ ಬಳಗದ ಪದಾಧಿಕಾರಿಗಳ ಸಭೆ ಆಯೋಜಿಸಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ನಮ್ಮ ನಾಯಕರಾದ ರಮನಾಥ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲೆಯ ಮತ್ತೊಬ್ಬ
ನಾಯಕರಾದ ಶ್ರೀ ಖಾದರ್ ಅವರು, ಅದೇ ರೀತಿ ದೇವೇಂದ್ರವರು, ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರಕಾಶ್ ಅವರು ಈ ಸಭೆ ಅಧ್ಯಕ್ಷ ವಹಿಸ್ತಾರೆ. ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಶಾಸಕರಾದ ಐವತ್ತು ಡಿಸೋಜರ್ ಅವರು, ಜಿಆರ್ ಲೋಕೋ ಅವರು, ಮೈಲಿನ್ ಬಾವರ್ ಅವರು, ಅಂಗಾಂಗ ಅಧ್ಯಕ್ಷರ ಕೋಡಿಚಾಲ್ ಇಬ್ರಾಹಿಂ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. Hi, this is Nisha Kothari and you are watching Coastal Times English News. Red Rocks India Domicile Projects presents Red Rocks Blueberry Greens, Residential Layout, Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Samruddha Jeevan Foundation, in association with the Indian Red Cross Society, have organized a mega blood donation camp on Friday the 26th of September at the Lady Godin Hospital, Mangalore. Said the convener addressing the press meet at the Press Club Patrika Bhavan in Mangalore. Samruddha Group, 20 ತಾರೀಕು ಸೆಪ್ಟೆಂಬರ್
ಸಂಸ್ಥಾಪಕರಾದಂತಹ ಮಹೇಶ್ ಕಿಸಾನ್ ಮೋಟವರ್ಕರ್ ಅವರ ಹುಟ್ಟುಹಬ್ಬ ದಿನದಂದು ಇಡೀ ದೇಶಾದ್ಯಂತ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅವತ್ತು ಕರ್ನಾಟಕದಾದ್ಯಂತ 35 ಕ್ಷೇತ್ರಗಳಲ್ಲಿ ರಕ್ತದಾನ ನಡೀತದೆ. ಅದರಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲೂ ಕೂಡ ರಕ್ತದಾನ ನಡೀತಾ ಇದೆ. ಮಂಗಳೂರು ವತಿಯಿಂದ ನಾವು 1,000 ಯೂನಿಟ್ಗಿಂತ ಜಾಸ್ತಿ ಬ್ಲಡ್ ಯೂನಿಟ್ ಕಲೆಕ್ಟ್ ಮಾಡಬೇಕಂತ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಇದು ಖಂಡಿತ ಆಗುತ್ತೆ. ಯಾಕಂದ್ರೆ ಇದರ ಮುಂದೆ ಕೂಡ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಭಾಗವಹಿಸಿದ್ದೀವಿ. ಇದು ಮಂಗಳೂರಿನಲ್ಲಿ 3ನೇ ಸಲ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಹೋದ 2012 ಇಸ್ವಿಯಲ್ಲಿ ಮಂಗಳೂರಿನಲ್ಲಿ 600 ಕ್ವಿಂಟಲ್ ನಾವು ಕಲೆಕ್ಟ್ ಮಾಡಿದ್ವಿ ಒಂದೇ ದಿವಸದಲ್ಲಿ. ಇದು ಕೂಡ ಸೇಮ್ ಡೇ ಆದಂತದ್ದು. ಅದೇ ರೀತಿ ನಾವು ಇಡೀ ಇಂಡಿಯಾದಲ್ಲಿ ಈ 26ನೇ ತಾರೀಕು ರೆಕಾರ್ಡ್ ಕೂಡ ಮಾಡಿ ಬರ್ತಿದ್ದೀವಿ. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ನಾವು 1,000 ಯೂನಿಟ್ ಕಲೆಕ್ಟ್ ಮಾಡೋ ಮುಖಾಂತರ ಮಂಗಳೂರಲ್ಲಿ ಕೂಡ ನಾವು ರಕ್ತದಾನ ಮಾಡೋ ಮುಖಾಂತರ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಜನರಲ್ಲಿ ಜಾಗೃತಿ ಕೂಡ ರಕ್ತದಾನ ಬಗ್ಗೆ ಜನರಲ್ಲಿ ಜಾಗೃತಿ ಕೂಡ ಮೂಡಿಸುವ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಹೀಗೆ ಇವತ್ತಿನ ದಿವಸ ಪ್ರತಿಯೊಬ್ಬರು ಯಾರು ಬೇಕಾದ್ರೂ ರಕ್ತದಾನ ಮಾಡಬಹುದು. ಏನೇನು ಕೂಡ ನಮ್ಮ ಕೂಡ ನಮ್ಮ 93.5 ರೆಡ್ ಎಫ್ ಕೂಡ ಒಂದು ಆ್ಯಪ್ ಕೂಡ ಬರ್ತಾ ಇದೆ. ಅದ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ನಿಮಗೆ ರಕ್ತದಾನ ಮಾಡುವ ಉದ್ದೇಶ ಇದ್ರೆ ಇದೇ ಬರುವ ನಮ್ಮ ಪೇಪರ್ ಕೂಡ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಅದನ್ನು ನೋಡಿಕೊಂಡು ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಕೂಡ ಬಂದು ಬ್ಲಡ್ ಡೊನೇಷನ್ ಮಾಡಿ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಅವತ್ತಿನ ಯಾರು ಬ್ಲಡ್ ಡೊನೇಷನ್ ಬರ್ತಾರೆ ಅಂದ್ರೆ ಬ್ಲಡ್ ಡೊನೇಷನ್ ಜಾಗಕ್ಕೆ ಬಂದವರಿಗೆ ಪ್ರತಿಯೊಬ್ಬರು ಕೂಡ ಒಂದು ಸೇವಿಂಗ್ಸ್ ಅಕೌಂಟ್ ಕೂಡ ನಮ್ಮ ಕಡೆಯಿಂದ ನಮ್ಮ ಸಮೃದ್ಧಿ ಮಲ್ಟಿಪರ್ಪಸ್ ಕಾರ್ಪೊರೇಷನ್ ಕಡೆಯಿಂದ ನಾವು ಸೇವಿಂಗ್ಸ್ ಅಕೌಂಟ್ ಕೂಡ ಮಾಡೋ ಪ್ಲಾನ್ಗಳು ಕೂಡ ಇದ್ದೀವಿ. ಅದು ಬಂದವರಿಗೆ ಎಲ್ಲರೂ ಕೂಡ ₹5 ಎಲ್ಲರೂ ಕೂಡ ಸೇವಿಂಗ್ಸ್ ಅಕೌಂಟ್ ಕೂಡ ಓಪನ್ ಮಾಡ್ತಾ ಇದ್ದೀವಿ. ಒಂದು 1,000 ಜನ ಬರ್ತಾರೆ ಅಂದ್ರೆ ನಮ್ಮಲ್ಲಿ 250-300 ಜನ ಮಾತ್ರ ಡೊನೇಷನ್ ಮಾಡ್ತಾರೆ. ಅದು ನಾನು ಕೇಳಿದೆ. 4,000 to 5,000 ಜನ ಬರ್ತಾರೆ. A Bharatnatyam program has been organized at the Sanatana Natyalaya on Thursday, 25th of September from 6 p.m. in Commonwealth Street. That's all for now. See you with more news on the same channel at the same time. Until then, goodbye.